ವಿರೋಧಿಗಳಿದ್ರು, ಜಾರಕಿಹೊಳಿ ಫ್ಯಾಮಿಲಿ ವಿರೋಧಿಗಳೇನಿದ್ರು ಅವರೆಲ್ಲ ಪಕ್ಷ ಭೇದ ಮರೆತು ನಿಮ್ಮ ವಿರುದ್ಧ ಗಟ್ಟಿಯಾಗಿದ್ರು ಅಂತೇಳಿ ಈ ಚುನಾವಣೆ ಎಲ್ಲ ಹಿನ್ನಡೆ ಅಂತೇಳಿ ಅಂದ್ಕೊಟ್ಟಿದ್ದಾರೆ. ಹಿನ್ನಡೆ ಇಲ್ಲ, ಯಾಕಂದ್ರೆ ನಮ್ಮ ಸರಿಯಾಗಿ ನಮ್ಮ ಓಟ್ ಬಿದ್ದರೆ ನಾವು ಹೆಚ್ಚು ಕಮ್ಮಿ ಅಲ್ಲೇ ಬರ್ತಿದ್ವಿ. ನಮ್ಮದು ರಿಜೆಕ್ಟ್ ಆಗಿದ್ದು ಓಟ ನಾವು ಮಾಡಿದರೆ ಇನ್ನೊಂದು ಸ್ವಲ್ಪ ಎಫರ್ಟ್ಸ್ ಮಾಡಿದರೆ ನಾವು ಅಲ್ಲೇ ನಮ್ಮ ವಿರೋಧಿಗಳೆಲ್ಲ ಕೂಡಿ ಎಲೆಕ್ಷನ್ ಮಾಡಿದ್ರೆ ಅದೇ ಪ್ರಶ್ನೆ ಇಲ್ಲ. ಆದರೂ ಕೂಡ ನಾವು ಏನು ಕಡಿಮೆ ಏನು ಅವ್ರು 30 ವರ್ಷ ರಾಜಕಾರಣಿ ಮಾಡಿ 20,000 ಓಟು, ನಾವು 3 ತಿಂಗಳ ಮಾಡಿ 12,000. ನಾವು ಆಡಳಿತ ಮಾಡಿದ್ದು ಬರೀ 3 ತಿಂಗಳ 12,000 ಓಟ್ ತೊಗೊಂಡಿವಿ. ಅವರು 30 ವರ್ಷದಿಂದ ಅವರ ಆಡಳಿತದಲ್ಲಿ ಇದೆ. ಇಲ್ಲ 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 ನಮ್ಮವ್ರು ಯಾರು ಮಾಡಿಲ್ಲ ಅಂತ ಅದು ಇಲ್ಲ. ಅದು ಆ ಚುನಾವಣೆ DCC ಬ್ಯಾಂಕ್ ಇದಕ್ಕೋದಕ್ಕೂ ಸಂಬಂಧ ಇಲ್ಲ. ಅದು ಚುನಾವಣೆ ಇಲ್ಲ, ಆ ಚುನಾವಣೆ ಬೇರೆ, ಈ ಚುನಾವಣೆನೇ ಬೇರೆ. ಆದರೂ ಕೂಡ ಸಹಜವಾಗಿ ಓಟ್ ತೊಗೊಂಡು ಭಾಳಷ್ಟು ನಮ್ಮ ಓಟ್ ರಿಜೆಕ್ಟ್ ಆಗಿದೆ. ಕೆಲವು ಸ್ಟ್ರಾಟಜಿ ಮಾಡುವಲ್ಲಿ ನಮ್ಮಿಂದ ಮಿಸ್ ಆಗಿದೆ. ಸೊ ಹೀಗಾಗಿ ಸೋತಿದ್ದೀವಿ. ಆದ್ರೆ ಬೇಸ್ ಅಂತಿ ರೆಡಿ ಆಗಿದೆ ನಮ್ದು. ಒಂದು ಭಾಷೆನಿಂದ ಓಟ್ ಯಾರು ಹಾಕಿಲ್ಲ ರೀ. ಅವರು ಸಂಘಟನೆ ಭಾಳ ಭಾಷಣ ಮಾಡ್ಯಾರ, ಎಲ್ಲರೂ ಬಂದಂತೀರ, ಅದರಿಂದ ಓಟ್ ಪರಿವರ್ತನೆ ಆಗಿಲ್ಲ ರೀ. ಅವ್ರದ್ದು ಅದು ಇಂಟ್ಯಾಕ್ಟ್ ಓಟ್ ಇತ್ತು, ಅವರು ಅದನ್ನ ಅವರು ಹಾಕ್ಸ್ಕೊಳ್ಳಲ್ಲಿ ಯಶಸ್ವಿ ಆದರು. ನಮ್ಮದು ಇಂಟ್ಯಾಕ್ಟ್ ಇತ್ತು, ನಾವು ಹಾಕೊಳ್ಳಲ್ಲಿ ವಿಫಲರಾಗಿದ್ದೀವಿ. ಇಷ್ಟೇ ವ್ಯತ್ಯಾಸ ಇದೆ. ನಾವು ಇಲ್ಲ ರಿಜೆಕ್ಟ್ ಆಗಿದೆಯಲ್ಲ. ನಮ್ದು ಜನ ನಮ್ಮ ಜೊತೆ ಎಷ್ಟು ಜನ ಇದ್ರು, ಎಷ್ಟು ಜನ ಬಂದು ನಮಗೆ ಓಟ್ ಹಾಕಿ ವಿಶ್ ಮಾಡಿ ಹೋದ್ರು. ಆದ್ರೆ ಇಲ್ಲಿ ರಿಜೆಕ್ಟ್ ಆಗಿದ್ದ ಮತಗಳ ಸಂಖ್ಯೆ ಭಾಳ ಇದೆ. ಇಲ್ಲ ಎಲ್ಲ ಈಗ ನಮ್ದು ಹುಕ್ಕೇರಿಯಲ್ಲಿ ನಮ್ದು ಬೇಸ್ ಇರಲಿಲ್ಲ. ಈಗ ಎಲ್ಲ ಊರಲ್ಲಿ ಕಾರ್ಯಕರ್ತರು ತಯಾರಾದರು, ಎಲ್ಲ ಊರಲ್ಲಿ ನಮಗೆ ಕಾಂಟ್ಯಾಕ್ಟ್ ಬಂದಿದೆ. ಸೊ ಯಾವುದೇ ಚುನಾವಣೆಯಲ್ಲಿ ಒಂದೇ ಸಾರಿ ಗೆಲ್ಲೋದು ಒಂದೇ ಸಾರಿ ಕಷ್ಟ. ಈಗ ಭಾಳ ದೊಡ್ಡ ಲೀಡರ್ ಕೂಡ ಮುಂಚೆ ಸೋತಿದ ಲೀಡರ್ ಆಗಿದ್ದಾರೆ, ಎಲ್ಲರೂ ಒಂದೇ ಸಾರಿ ಗೆದ್ದಿಲ್ಲ. ಇದು ನಮ್ಮ ಫಸ್ಟ್ ಎಲೆಕ್ಷನ್ ಅಲ್ಲಿ ಪ್ರಯತ್ನ ಮಾಡಿದ್ರೆ. ಆದ್ರೆ ನಾವು ಜನರಿಗೆ ಓಟ್ ಹೆಂಗೆ ಹಾಕ್ಸೋದು ಕನ್ವಿನ್ಸ್ ಮಾಡೋಲ್ಲಿ ಫಸ್ಟು ತಪ್ಪಿದ್ದೀವಿ.